ನೀವು ಯಾವುದು ಬ್ಲೂಟೂತಿಂದ ನಿಮಗೆ ಒರಿಜಿನಲ್ ಆಗಿ ಫೋಟೋಗಳು ಬಂದಿರ್ತವೆ ಅಂದರೆ ಅದು ಬಂದಿರೋದು ಪ್ರಜ್ವಲ್ ಅವರ ಫೋನಿಂದನೇ ನಿಮಗೆ ಬಂದಿರ್ತವೆ. ಆ ಫೋನನ್ನು ನೀವು ಎವಿಡೆನ್ಸ್ ಆಗಿ SITಗೆ ಹ್ಯಾಂಡ್ ಓವರ್ ಮಾಡಿರ್ತೀರಿ. ಮತ್ತೇನೇನು SITಗೆ ಹ್ಯಾಂಡ್ ಓವರ್ ಮಾಡಿರ್ತೀರಿ? SITಗೆ ಹ್ಯಾಂಡ್ ಓವರ್ ಮಾಡ್ಬಿಟ್ಟು ನಂದು ಹೇಳಿಕೆಲ್ಲ ಕೊಟ್ಟು ಬರ್ತೀನಿ. ನಾನು ಏನು ನಡೀತು, ಹೆಂಗೆ ಅದು ಯಾವ ರೀತಿ ನನಗೆ ಬಂತು, ನನ್ನಿಂದ ದೇವರಾಜೇಗೌಡರು ನಾನು ಏನಕ್ಕೆ ಕೊಟ್ಟೆ, ನಾನು ಸ್ಟೇ ಏನಕ್ಕೆ ತಂದರು, ಅದಾದಮೇಲೆ ಅವರು ಕೆಲವೊಂದು ಪ್ರಶ್ನೆಗಳು ಕೇಳೋರು SIT ಅವರು, ಅದಕ್ಕೆಲ್ಲ ಆನ್ಸರ್ ಮಾಡಿಬಿಟ್ಟು ನನ್ನ ಸ್ಟೇಟ್ಮೆಂಟ್ ಕೊಟ್ಟು ಹೋಗ್ತೀನಿ. ನಾನು ಅವಶ್ಯಕತೆ ಇದ್ದರೆ ಮತ್ತೆ ಕರ್ಸ್ಕೊಂತೀನಿ ಅಂತ ಹೇಳ್ತಾರೆ ಅವರು. ಸರಿ, ನೀವು ಯಾವಾಗ ಬೇಕಾದ್ರೂ ಕರೆಸಿ, ನಾನು ಬರೋಕ್ಕೆ ನಾನು ರೆಡಿ ಇದ್ದೀನಿ ಅಂತ ಹೇಳ್ಬಿಟ್ಟು ನಾನು ಹೋಗ್ತೀನಿ. ನಾನು ಅಂದರೆ ನೀವು ಮಲೇಷ್ಯಾಕ್ಕೆ ಹೋಗಿಲ್ಲ? ಕುಮಾರಸ್ವಾಮಿ ಅವರು ಹೇಳಿದ್ರು ಅದೇ ಹೇಳಿದ್ನಲ್ಲ ಸರ್, ನನ್ನ ಪಾಸ್ಪೋರ್ಟೇ ಇಲ್ಲ ಅಂತಂದಮೇಲೆ ನಾನು ಅಪ್ಲೈನೇ ಮಾಡಿಲ್ಲ ಪಾಸ್ಪೋರ್ಟಿಗೆ. ಅಂಥದ್ರಲ್ಲಿ ಮಲೇಷ್ಯಾಗೆ ಹೆಂಗೆ ಹೋಗಲಿ ಸರ್? ನನ್ನ ನೆಸಿಟಿ ಏನಿದೆ ಸರ್ ಮಲೇಷ್ಯಾಗೆ ಹೋಗೋಕ್ಕೆ? ನಮ್ಮ ಮನೆ ಹತ್ರನೇ ಬೇಜಾನ್ ಕೆಲಸಗಳವೆ, ಇದು ಬಿಟ್ಬಿಟ್ಟು ಮಲೇಷ್ಯಾಗೆ ಏನು ಹೋಗಲಿ ನಾನು? ಇದರಲ್ಲಿ ಇದೆಲ್ಲ ವಿಡಿಯೋಗಳು ಲೀಕ್ ಆದಮೇಲೆ ಹೊಳೆ ನರಸೀಪುರದಿಂದ ನಿಮ್ಗೆ ಯಾರಾದರೂ ಈ ಸಂಸ್ತ್ರ ತೆರೆ ಕಡೆಯವರು ಏನಕ್ಕಪ್ಪ ಈ ರೀತಿ ಮಾಡಿದಿ, ನಿನ್ನ ಹತ್ರ ಇತ್ತಂತೆ ಬಿಟ್ಟಿಯಾ, ಹೊಳೆ ನರಸೀಪುರದ ಜನಗಳೇನಾದರೂ ನಿಮ್ಮ ಹತ್ರ ಯಾಕಪ್ಪ ಕಾರ್ತಿಕ್ ಈ ರೀತಿ ಮಾಡಿದ್ರಿ, ಬಿಟ್ರಿ ಇದನ್ನೆಲ್ಲ ಅಂತ ಕೇಳಿದ್ದೇನ? ಇಲ್ಲ, ಕೆಲವರು ಹೇಳಿದ್ರು. ಕೆಲವ್ರು ಏನಂತಂದರೆ ಒಳ್ಳೆ ಕೆಲಸ ಮಾಡಿದ್ಯಾ ಅಂದರು. ಅದಕ್ಕೆ ಇನ್ನು ಕೆಲವರು ಬಿಡಬಾರ್ದಿತ್ತು ಅಂದರು. ಎಲ್ಲರಿಗೂ ನಂದು ಒಂದೇ ಉತ್ತರ, ನಾನು ಬಿಟ್ಟಿಲ್ಲ. ನನಗೂ ಇದಕ್ಕೂ ಸಂಬಂಧ ಇಲ್ಲ. ನನ್ನ ಹತ್ರ ಇದ್ದಿದ್ದು ನಿಜ, ದೇವರಾಜೇಗೌಡರು ಕೊಟ್ಟಿದ್ದು ನಿಜ. ಅವರೇ ಬಿಟ್ಟಿದ್ದಾರೆ ಹೊರತು ನಾನಂತೂ ಬಿಟ್ಟಿಲ್ಲ. ನನಗೂ ಇದಕ್ಕೂ ಸಂಬಂಧ ಇಲ್ಲ ಅಂತಲೇ ಹೇಳಿದಿನ ಬಿಟ್ಟರೆ ಇನ್ನೇನು ಮಾತಾಡಿಲ್ಲ ನಾನು. DK ಶಿವಕುಮಾರ್ ಅವರು ನಮಗೆ ಗೊತ್ತೇ ಇಲ್ಲ ಅಂತ ಹೇಳ್ತೀರಿ. ದೇವೇಗೌಡರ ಫ್ಯಾಮಿಲಿ ಮತ್ತು ಕುಮಾರಸ್ವಾಮಿಯವರು ಈಗ ಅದನ್ನು DK ಶಿವಕುಮಾರ್ ಅವರ ಮೇಲೆ ಹಾಕಿದ್ದಾರೆ. ಇನ್ನೊಂದು ಕಡೆ ದೇವರಾಜ್ ಅವರು ಮಹಾನಾಯಕನೇ ಅಂತ ಪ್ರೊಜೆಕ್ಟ್ ಮಾಡಲಿಕ್ಕೆ ಹೊರಟಿದ್ದಾರೆ. ಸಮ್ ಆಡಿಯೋ ರಿಲೀಸ್ ಮಾಡಿಕೊಂಡು ಪ್ರೊಜೆಕ್ಟ್ ಮಾಡಲಿಕ್ಕೆ ಹೊರಟಿದ್ದಾರೆ. ಈಗ ಇನ್ನೊಂದು ಥರದ ಒಂದು ಆರ್ಗ್ಯುಮೆಂಟ್ ಇದೆ. ನಾನು ಎಲ್ಲ ಆರ್ಗ್ಯುಮೆಂಟ್ಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಇನ್ನೊಂದು ಆರ್ಗ್ಯುಮೆಂಟ್ ಏನಂದರೆ, ಕುಮಾರಸ್ವಾಮಿಯವರು ಈಗ ಡಿಸ್ವನ್ ಮಾಡಿದ್ದಾರೆ. ರೇವಣ್ಣನವರು ನನ್ನ ಫ್ಯಾಮಿಲಿಯೇ ಅಲ್ಲ ಅಂತ ಹೇಳಿದ್ದಾರೆ. ಕುಮಾರಸ್ವಾಮಿಯವರು ರೇವಣ್ಣನವರ ಆಧಿಪತ್ಯವನ್ನು ಜನತಾದಳದಿಂದ ಎಂಡ್ ಮಾಡಲು ಈ ಪೆನ್ ಡ್ರೈವನ್ನು ರಿಲೀಸ್ ಮಾಡಿದ್ದಾರೆ ಅನ್ನುವ ಆಪಾದನೆ ಇದೆ. ಅದಕ್ಕೆ ಪೂರಕವಾಗಿ ಕುಮಾರಸ್ವಾಮಿಯವರು ಒಂದು 2-3 ತಿಂಗಳ ಹಿಂದೆ ನನ್ನ ಹತ್ರ ಪೆನ್ ಡ್ರೈವ್ ಇದೆ ಅಂತ ಹೇಳ್ತಾ ಇದ್ದ ಒಂದು ವಿಡಿಯೋಗಳು ಹರಿದಾಡ್ತಾ ಇದ್ದಾವೆ. ನಮಗೂ ಗೊತ್ತಿದೆ, ಕುಮಾರಸ್ವಾಮಿಯವರು ಈವನ್ ವಿಧಾನಸೌಧದಲ್ಲೂ ಹೋಗುವಾಗಲೂ ನನ್ನ ಹತ್ರ ಒಂದು ಪೆನ್ ಡ್ರೈವ್ ಇದೆ ಅಂತ ಹೋಗ್ತಾ ಇದ್ದಾರೆ. ನೀವು ಹೇಳ್ತೀರಿ ನಮಗೆ ಕುಮಾರಸ್ವಾಮಿಯವರು ಗೊತ್ತಿಲ್ಲ ಅಂತ ಹೇಳ್ತೀರಿ. ಇನ್ನೊಂದು ರೀತಿಯ ಆಪಾದನೆ, ಕುಮಾರಸ್ವಾಮಿಯವರೇ ಈ ಪೆನ್ ಡ್ರೈವನ್ನು ಬಿಟ್ಟಿದ್ದಾರೆ, ತಮ್ಮ ಫ್ಯಾಮಿಲಿಯ ವಿರುದ್ಧವೇ ಬಿಟ್ಟಿದ್ದಾರೆ. ಇದು ಕುಮಾರಸ್ವಾಮಿಯವರ ಡಬಲ್ ಗೇಮ್, ಒಂದು ಕಲ್ಲಲ್ಲಿ 2 ಹಕ್ಕಿ ಹೊಡಿತಾ ಇದ್ದಾರೆ ಕುಮಾರಸ್ವಾಮಿಯವರು ಅಂತ ಹೇಳ್ತಾರೆ. ಏನಂತೀರಿ? ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಯಾಕೆ ಅಂತಂದರೆ ನಾನು ಕೊಟ್ಟಿದ್ದು ದೇವರಾಜೇಗೌಡರಿಗೆ, ಅದನ್ನು ಬಿಟ್ಟರೆ ನಾನು ಇನ್ನು ಯಾರಿಗೂ ಒಂದು ಕಾಪಿನೂ ಒಂದು ತುಣುಕೂ ಯಾರಿಗೂ ಕೊಟ್ಟಿಲ್ಲ. ಬಟ್ ಕೊಟ್ಟಿರೋ ದೇವರಾಜೇಗೌಡರು ಕೊಟ್ಟಿರ್ಬೋದು. ಯಾಕಂದರೆ ದೇವರಾಜೇಗೌಡರು ಕುಮಾರಣ್ಣ ತುಂಬ ಚೆನ್ನಾಗವ್ರೆ, ನನಗೆ ಗೊತ್ತಿರೋಂಗೆ ಚೆನ್ನಾಗವ್ರೆ. ನಾನು ಇದ್ದಂಗೆ 1-2 ಸಲ ಕುಮಾರಣ್ಣ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿಸ್ತೀನಿ ಅಂತ ನನಗೆ ಹೇಳಿದರು. ನಿಂದೇನು ಜಮೀನು ಡಿಸ್ಟ್ರಿಬ್ಯೂಟ್ ಇದೆ ಅದೆಲ್ಲ ಕುಮಾರಣ್ಣನ ಹತ್ರ ನಾನು ಮಾತಾಡಿದ್ದೀನಿ, ಇವತ್ತು ಬರೋಕೆ ಹೇಳಿದರೆ ನಾನು ಹೋಗಿ ಮಾತಾಡ್ಕೊಂಡು ಅದೆಲ್ಲ ಸಾಲ್ವ್ ಮಾಡ್ಕೊಡ್ತೀನಿ ಅಂತ ಹೇಳಿದರು. ಹಂಗಾಗಿ ದೇವರಾಜೇಗೌಡ ಕೊಟ್ಟಿರ್ಬೋದು ಅವ್ರಿಗೆ. ಹಂಗಾಗಿ ಅವರು ಕುಮಾರಣ್ಣ ಹೇಳಿದಾರೇನೋ ಗೊತ್ತಿಲ್ಲ. ಅಂದರೆ ಕುಮಾರಣ್ಣನ ಹತ್ರ ಪೆನ್ ಡ್ರೈವ್ ಏನಾದರೂ ಇದ್ದಿದ್ರೆ ಅದು ದೇವರಾಜೇಗೌಡರೇ ಕೊಟ್ಟಿರಬೇಕು. ಕುಮಾರಣ್ಣ ಮತ್ತು ದೇವರಾಜೇಗೌಡರ ರಿಲೇಶನ್ಶಿಪ್ ಒಳ್ಳೇದಿತ್ತು ಅಂತ ಆಪಾದನೆ ಮಾಡ್ತಾ ಇದ್ರಿ. ಆಪಾದನೆ ಅಲ್ಲ, ನಿಜ. ಅದು ಇಬ್ಬರು ತುಂಬ ಚೆನ್ನಾಗಿದ್ದಾರೆ. ನನ್ನ ಎದುರುಗಡೆ ಎಷ್ಟೋ ಸಲ ಕಾಲ್ ಮಾಡಿ ಮಾತಾಡಿದ್ದಾರೆ. ಅವರು ಮಾತಾಡಿದ್ದಾರೆ, ನನ್ನ ಜೊತೆಲೇ ಹೇಳೋಗಿದ್ದಾರೆ. ನಿಮ್ಮದು ಜಮೀನು ಡಿಸ್ಟ್ರಿಬ್ಯೂಟ್ ಇದೆ ಅದು ಸಾಲ್ವ್ ಮಾಡ್ಕೊಡ್ತೀನಿ ಅಂತ ಕುಮಾರಣ್ಣನ ಹತ್ರ ಮಾತಾಡಿದ್ದೀನಿ, ನಾನು ಮಾಡ್ಕೊಡ್ತಾರೆ ಅಂತ. ತಲೆ ಕೆಡ್ಸ್ಕೊಂಡು ಆರಾಮಾಗಿರು, ನಾನು ಸಾಲ್ವ್ ಮಾಡ್ತೀನಿ ಅಂತ ನನ್ನ ಕೈಲಿ ತುಂಬ ಸಲ ಹೇಳಿದ್ದಾರೆ. ಹಂಗಾಗಿ ಕೊಟ್ಟಿರ್ಬೋದು ಇವರೇನೆ. ಅಂದರೆ ಕುಮಾರಸ್ವಾಮಿಯವರು ಅದನ್ನು ರಿಲೀಸ್ ಮಾಡಿರಬಹುದು ಅನ್ನುವ ಏನಾದರೂ ಶಂಕೆ ನಿಮ್ಗೆ ಇದೆನಾ? ಇಲ್ಲ, ಅದ್ರ ಬಗ್ಗೆ ನನಗೇನು ಗೊತ್ತಿಲ್ಲ. ಮಾಡಿರ್ಬೋದು, ಅದು ನನಗೆ ಗೊತ್ತಿಲ್ಲ. ನನಗೆ ಗೊತ್ತಿಲ್ಲ, ನಾನು ಹೇಗೆ ಹೇಳಿ? ನಾನು ದೇವರಾಜೇಗೌಡರು ಬಿಟ್ಟು ಯಾರು ಕೊಟ್ಟಿಲ್ಲ. ಕೊಟ್ಟಿದ್ದು ದೇವರಾಜೇಗೌಡರು ಕೊಟ್ಟಿರ್ಬೋದು. ಕೊಟ್ಟಿದ್ದನ್ನ ಅವ್ರು ಇಟ್ಕೊಂಡು ರಿಲೀಸ್ ಮಾಡಿದಾರೇನೋ ಅದು ನನಗೆ ಗೊತ್ತಿಲ್ಲ.